ನಮಸ್ತೆ. ನಾನಿವತ್ತು ಅವರೇ ಬೇಳೆ ಮಿಕ್ಸ್ಚರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾನಿಲ್ಲಿ ಅವರೇ ಬೇಳೆ ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಬೌಲಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊಬ್ಬರಿ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹುರ್ಗಡ್ಲೆ ತೊಗೊಂಡಿದ್ದೀನಿ. ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪನೇ, ಅಂದರೆ ತುಂಬ ಎಣ್ಣೆ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸೊ ಅದಕ್ಕೆ ನನಗಿಲ್ಲಿ ಒಂದು ದೊಡ್ಡ ಬೌಲಲ್ಲಿರೋ ಅವರೇ ಬೇಳೆನ 1-2 ಸತಿ ಅಷ್ಟೇ ಕರಿತಾ ಇದ್ದೀನಿ. ಸೊ ಸ್ವಲ್ಪ ಏನು ಕರಿಯೋ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಕರಿಬೋದು. ಎಣ್ಣೆ ಮುಳುಗೋಷ್ಟು ಹಾಕೋಬೋದು. ಸೊ ನಾವಿಲ್ಲಿ 2ನೇ ಸತಿ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಅವರೇ ಬೇಳೆ ಹೇಗೆ ಬೆಂದಿದೆ ಅಂತ ಚೆಕ್ ಮಾಡೋದಂದರೆ, ನಿಮ್ಗೆ ಅದು ಕಲರ್ ಚೇಂಜ್ ಆಗುತ್ತೆ ಮತ್ತು ಅದು ಅದನ್ನು ಒಂದನ್ನು ತೆಗೆದು ಮೇಲೆ ಬರ್ತಾ ಇರ್ತದೆ ಎಣ್ಣೆ ಮೇಲೆ. ಸೊ ಆಗ ಅದನ್ನು ಒಂದನ್ನು ತೆಗೆದು ಮುರಿದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಮುರಿದ್ರೆ ಅದು ಬೆಂದಿದೆ ಅಂತ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ಎತ್ಕೊಂಡ್ಮೇಲೆ, ಅವರೇ ಬೇಳೆಲ್ಲ ಬೆಂದ ಮೇಲೆ ಎತ್ಕೊಂಡ ಮೇಲೆ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಸೊ ಅವು ಆದ ನಂತರ ಅವು ಫ್ರೈ ಆದಮೇಲೆ ನಾನು ಸ್ವಲ್ಪ ಕೊಬ್ಬರಿ ಸಣ್ಣ ಪೀಸ್ಗಳ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕೊಬ್ಬರಿನ ಉದ್ದುದ್ದ ಬೇಕಾದರೆ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು. ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿನ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಇವೆಲ್ಲ ಆದಮೇಲೆ ನಾನು ಅವಲಕ್ಕಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವಲಕ್ಕಿನ ಲಾಸ್ಟಲ್ಲಿ ಏನಕ್ಕೆ ಫ್ರೈ ಮಾಡ್ಕೊಳ್ತೀನಿ ಅಂದರೆ, ಅವಲಕ್ಕಿನ ನಾವು ಫ್ರೈ ಮಾಡಿಕೊಂಡ್ರೆ ಎಣ್ಣೆ ಕಪ್ಪಾಗಿಬಿಡುತ್ತೆ. ಸೊ ಹಾಗಾಗಿ ಅವನ್ನೆಲ್ಲ ಕರೆದ ನಂತರ ಲಾಸ್ಟಲ್ಲಿ ಅವಲಕ್ಕಿನ ಕರಿತಾ ಇದ್ದೀನಿ. ಸೊ ಅವಲಕ್ಕಿನ ನಾನಿಲ್ಲಿ ಒಂದು ಬೌಲ್ಗೆ ತೊಗೊಂಡಿದ್ದೀನಿ. ಅದರಲ್ಲಿ ನೀವು ಕಡಿಮೆ ಬೇಕಾದರೂ ಮಾಡ್ಕೋಬೋದು, ನಾನಿಲ್ಲಿ ಜಾಸ್ತಿನೇ ತೊಗೊಂಡಿದ್ದೀನಿ. ಆನಂತರ ಅದೆಲ್ಲ ಫ್ರೈ ಆದಮೇಲೆ ಒಂದು ದೊಡ್ಡ ಬಾಣಲೆ ತೊಗೊಂಡು ಅದಕ್ಕೆ ಫ್ರೈ ಮಾಡ್ಕೊಂಡಿರೋದೆಲ್ಲ ಹಾಕಿ ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅಚ್ಚ ಖಾರದ ಪುಡಿ, ನಮಗೆ ಖಾರ ಬೇಕಂದರೆ ಖಾರ ಜಾಸ್ತಿ ಹಾಕ್ಕೋಬೋದು ಅಥವಾ ಕಡಿಮೆ ಹಾಕ್ಕೋಬೋದು. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಒಬ್ಬರು ಹಿಂಗೆ ಕೂಡ ಹಾಕ್ಕೊಳ್ತಾರೆ, ಬಟ್ ಹಿಂಗೆ ಆಪ್ಷನಲ್ಲು, ನೀವು ಬೇಕಾದರೆ ಹಾಕ್ಕೋಬೋದು. ಆನಂತರ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು, ಫ್ರೈ ಮಾಡಿರೋವಂಥದ್ದು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಾವು ಅವರೆಕಾಳು ಮಿಕ್ಸ್ಚರ್ ರೆಡಿ ಆಗುತ್ತೆ, ಅವರೇ ಬೇಳೆ ಮಿಕ್ಸ್ಚರ್ ರೆಡಿ ಆಗುತ್ತೆ. ನಾವು ಮಾರ್ಕೆಟಿನಲ್ಲಿ ತೊಗೊಳೋದು ಒಂದು kgಗೆ ಮಿನಿಮಮ್ ಅಂದ್ರೂ ಒಂದು 400-500 ರೂಪಾಯಿ ಇರುತ್ತೆ. ಸೊ ನಾವು ಮನೇಲೇ ಒಂದು 200 ಖರ್ಚು ಮಾಡಿದ್ರೆ, ಒಂದು 200 ರೂಪಾಯಿ ಖರ್ಚು ಮಾಡಿದ್ರೆ ನಾವು 1-1.5 kg ಅಷ್ಟು ಅವರೇ ಬೇಳೆ ಮಿಕ್ಸ್ಚರ್ನ ರೆಡಿ ಮಾಡ್ಕೋಬೋದು. ಮನೇಲೇ ಮಾಡ್ಕೊಳ್ಳೋದ್ರಿಂದ ನಾವು ಯಾವ್ದು ಆಯಿಲ್ ಯೂಸ್ ಮಾಡ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಸೊ ಒಂದು ಸತಿ ನಿಮ್ಗೆ ಟ್ರೈ ಮಾಡಿದ್ರೆ ಅದು ಈಸಿ ಅನಿಸುತ್ತೆ. ಸೊ ಸ್ಟಾರ್ಟಿಂಗ್ ನಾವು ಅವರೇ ಬೇಳೆನ ಹೇಗೆ ಹುರ್ಕೋಬೇಕಂತಲೇ ಗೊತ್ತಾಗಿರೋದಿಲ್ಲ. ಸೊ ಒಂದು ಸತಿ ಟ್ರೈ ಮಾಡಿ ನೀವು. ಸೊ ಈಸಿನೇ ಅವರೇ ಬೇಳೆ ಎಲ್ಲ ನಾವು ಫ್ರೈ ಮಾಡ್ಕೊಳ್ಳೋದು. ಒಂದು ಸತಿ ಟ್ರೈ ಮಾಡಿ. ಸೊ ಅದು ಈಸಿನೇ ಅನಿಸುತ್ತೆ. ಸೊ ಒಂದು ಸತಿ ನೀವು ಮಾಡಿದಾಗ ಅದು ಹೆಂಗೆ ಅಂತ ಗೊತ್ತಾಗುತ್ತೆ. ಸೊ ನಾನಿಲ್ಲಿ 1-1.5 kg ಅಷ್ಟು ಅವರೆಕಾಯಿ ತೊಗೊಬಂದು ಎಡೆದು ಅದು ಅವರೇ ಬೇಳೆ ನೆನೆಸಿ ಚಿಲುಕಿಸ್ಕೊಂಡಿದ್ದೆ. ನೋಡಿ, ಇಷ್ಟು ಮಿಕ್ಸ್ಚರ್ ರೆಡಿಯಾಗಿದೆ, ನಮಗೊಂದು ವಾರಕ್ಕಾಗೋ ಅಷ್ಟು. ಸೊ ಒಂದು ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.